ಅನಿವಾರ್ಯ ಇರಲಿಲ್ಲ. ಈ ಸಂಘ ಸ್ಥಾಪನೆಯಾಗಿ 62 ವರ್ಷ ಆಗಿದೆ. ಇದುವರೆಗೂ ಚುನಾವಣೆ ಅಂತ ಇರಲಿಲ್ಲ. ಈಗ ನಮ್ಮ ವಿರೋಧ ಪಕ್ಷದವರೆಲ್ಲ ಏನು ಅನ್ಕೊಂಡ್ರೆ ಚುಕ್ಕಾಣಿ ನಾವೇ ಹಿಡಿತೀವಿ, ನಾವೇ ಹಿಡಿಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ. ಏನು ಬೇಡ, ಚುನಾವಣೆ ಬೇಡ, ಸಂಘಕ್ಕೆ ಹೊರೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅವರು ಇದು ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕಾಣಿ ಹಿಡ್ತೀವಿ ಅಂತ. ಆದರೆ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ನಮ್ಮ 5 ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಬಲ ಬಂದಿದೆ ಅಂದ್ಕೊಳ್ತೀನಿ. ಹಾಗೂ ನಾವು ಈಗ 5 ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ, ತದನಂತರ ಬಸವರಾಜ್ ಅವರ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ. ಅವರಿಗೆಲ್ರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಂಘ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ನಮ್ಮಲ್ಲಿ ಹುರುಪು ಬಂದಿದೆ. ಯಾಕಂದರೆ ಇನ್ನೂ ಹೊರ ಜಾಸ್ತಿ ಹಾಕಿದ್ದಾರೆ, ರೈತರು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ. 10 ಸೀಟಿಗೆ ಚುನಾವಣೆ ನಡೆದು 10ಗೂ ಗೆದ್ದಿದ್ದೀವಿ. ಅದರಿಂದ ಎಲ್ಲ ಮತ ನೀಡಿದಂಥ ನಮ್ಮ ಮತ ಬಾಂಧವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.